ಹಾಯ್, ಹಲೋ, ನಮಸ್ಕಾರ. ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡದವರು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳುವಂಥದ್ದು. ಫ್ರೆಂಡ್ಸ್, ನಾವಿವತ್ತು ಮಾತಾಡಲಿಕ್ಕೆ ಬಂದಿರುವಂಥದ್ದು, ನಾನು ನಿನ್ನೆ ಹೀಗೆ ಪುತ್ತೂರಿಗೆ ಹೋಗಿದ್ದೆ. ಸೊ ಪುತ್ತೂರಿಗೆ ಹೋಗುವಾಗ ಒಂದಷ್ಟು ಆ ರಸ್ತೆಯನ್ನು ಕಂಡು ನನಗೆ ಬೇಜಾರಾಗಿರುವಂಥದ್ದು. ಯಾಕೆ ಅಂದರೆ ನಾನು ಸುಮಾರು 3 ವರ್ಷದಿಂದ ಪುತ್ತೂರು ಸೈಡ್ ಹೋಗ್ತಾ ಇದ್ದೆ ನನ್ನ ಕಾಲೇಜಿಗೆ. ಸೊ ಅವಾಗ ಒಂದಷ್ಟು ಕಾಮಗಾರಿ ಆರಂಭವಾಗಿರುವಂಥದ್ದು, ಆದರೆ ಇವತ್ತಿಗೂ ಆ ಕಾಮಗಾರಿ ಪೂರ್ತಿಗೊಂಡಿಲ್ಲ ಎಂಬುವಂಥದ್ದು ದೊಡ್ಡ ಸಮಸ್ಯೆ ಆಗಿರುವಂಥದ್ದು. ಈ ಒಂದಷ್ಟು ಏನು ಈ ವ್ಯವಸ್ಥೆಯನ್ನು ಯಾರು ಕೇಳಕ್ಕೆ ಹೋಗಲ್ಲ, ಅಥವಾ ನಾನು ಕೇಳಲಿಕ್ಕೆ ಹೋಗಲ್ಲ. ಯಾಕೆಂದ್ರೆ ನಮಗೆ ಯಾಕೆ ಅಂತ ನಾವೆಲ್ಲರೂ ಯೋಚನೆ ಮಾಡುವಂಥದ್ದು. ಆದರೆ ನಾನು ಹೋಗುವಾಗ ಒಂದಷ್ಟು ನಮ್ಮ ಬೈಕ್ ಸಹ ಏನು ಹೊಂಡಗಳಿಗೆ ಅಥವಾ ಗುಂಡಿಗಳಿಗೆ ಬಿದ್ದಿರುವಂಥದ್ದು. ಬಟ್ ನಾವು ರಿಟರ್ನ್ ಬರುವಾಗ ಒಂದಷ್ಟು ವಿಡಿಯೋನ ನಾನು ಮಾಡಿಕೊಂಡು ಬಂದಿದ್ದೀನಿ. ಮಾಡಿರುವಂತಹ ಉದ್ದೇಶ ಇಷ್ಟೇ, ಅಥವಾ ಈ ವಿಡಿಯೋ ಮಾಡುವಂತಹ ಉದ್ದೇಶ ಇಷ್ಟೇ. ಯಾರೆಲ್ಲ ಪುತ್ತೂರು ಟು ಉಪ್ಪಿನಂಗಡಿ ಆಗಿರ್ಬೋದು, ಅಥವಾ ಉಪ್ಪಿನಂಗಡಿ ಟು ಪುತ್ತೂರು ಯಾರೆಲ್ಲ ಹೋಗ್ತೀರಾ, ಒಂದಷ್ಟು ನಿಧಾನವಾಗಿ ಹೋಗಿ. ಯಾಕೆಂದರೆ ಒಂದಷ್ಟು ಬೈಕ್ ಆಗಿರ್ಬೋದು ಅಥವಾ ಆಟೋ ಆಗಿರ್ಬೋದು ಒಂದಷ್ಟು ಗುಂಡಿಗೆ ಬಿದ್ದರೆ, ಹೊಂಡಗಳಿಗೆ ಬಿದ್ದರೆ ಬೈಕ್ ನಿಮಗೆ ನಾರ್ಮಲ್ ಆಗಿ ಗೊತ್ತಿರ್ಬೋದು ಯಾವ ರೀತಿ ಯಾವ ಸ್ಥಿತಿಗೆ ಬರುತ್ತೆ, ಅಥವಾ ನಾವು ಯಾವ ಸ್ಥಿತಿಗೆ ಬರುತ್ತೇವೆ ಡಾಮರ್ ರೋಡಿಗೆ ಬಿದ್ದರೆ ಅಂತ. ಸೊ ಅದನ್ನು ಹೇಳಬೇಕು ಅಂತ ಇಲ್ಲ. ಅದ್ರ ಜೊತೆಗೆ ಒಂದಷ್ಟು ಕಾರ್ ಆಗಿರ್ಬೋದು, ಅಥವಾ ಒಂದಷ್ಟು ಬಸ್ ವ್ಯವಸ್ಥೆ, ಬಸ್ ದೊಡ್ಡ ದೊಡ್ಡ ವೆಹಿಕಲ್ಸ್ ಆಗೋ ಕಾರಣ ಅದೆಷ್ಟು ಏನಾಗಲ್ಲ. ಬಟ್ ಕಾರೆಲ್ಲ ಸಸ್ಪೆನ್ಸ್ ಆಗಿರ್ಬೋದು, ಅಥವಾ ಅದರ ಕೆಳಭಾಗ ತಾಗುವಂತಹ ಸ್ಥಿತಿಗತಿ ಬರುವಂಥದ್ದು. ಇದು ಯಾಕೆ ಆಗುತ್ತೆ ಅಂದರೆ, ಅಲ್ಲಿ ಒಂದಷ್ಟು ಆ ದೊಡ್ಡ ದೊಡ್ಡ ಹೊಂಡ ಆಗಿರುವಂಥದ್ದು, ಆ ದೊಡ್ಡ ದೊಡ್ಡ ಹೊಂಡಗಳಲ್ಲಿ ಫುಲ್ಲು ನೀರಿರುವಂಥದ್ದು. ನಮಗೆ ಗೊತ್ತಾಗಲ್ಲ ಅದು ದೊಡ್ಡ ಹೊಂಡನ ಅಥವಾ ಅದೇನು ರೋಡ್ ಕರೆಕ್ಟ್ ಉಂಟಾ ಅಥವಾ ಸರಿ ಇಲ್ವಾ ನಮಗೆ ಗೊತ್ತಾಗಲ್ಲ. ಅದು ನೀರು ತುಂಬಿರುತ್ತೆ. ಬಟ್ ನಮ್ಮ ಗಾಡಿ ಹೋಗಿ ಬಿದ್ದಾಗನೇ ಗೊತ್ತಾಗುವಂಥದ್ದು. ನಮಗೆ ಎಕ್ಸ್ಪೀರಿಯನ್ಸ್ ಆಗಿದೆ. ಸೊ ಹಾಗಾಗಿ ಒಂದಷ್ಟು ಬೈಕಲ್ಲಿ ಹೆಂಡತಿ ಆಗಿರ್ಬೋದು, ಮಕ್ಕಳಾಗಿರ್ಬೋದು ಎಲ್ಲ ಕರ್ಕೊಂಡು ಹೋಗ್ತಾ ಇರ್ತೀರ. ಸೊ ಒಂದಷ್ಟು ಜಾಗೃತೆಯಲ್ಲಿ ಹೋಗಿ. ಅಷ್ಟು ಆಟೋ ಚಾಲಕರು ಅಷ್ಟೇ ಒಂದಷ್ಟು ಜಾಗೃತೆಯಲ್ಲಿ ಹೋಗಿ. ರೋಡು ಯಾವ ರೀತಿ ಇದೆ ಅಂತ ಒಮ್ಮೆ ನೋಡಿ ಬನ್ನಿ. ಇದು ಪುತ್ತೂರು ಟು ಉಪ್ಪಿನಂಗಡಿ ಹೋಗುವಂತಹ ರೋಡ್ ಆಗಿರುವಂಥದ್ದು. ಸೊ ನೀವು ಈಗ ನೋಡ್ತಾ ಇರ್ಬೋದು ಆ ರೋಡು ಯಾವ ರೀತಿ ಹದಗೆಟ್ಟಿದೆ ಅಂತ. ಇಲ್ಲಿ ಒಂದಷ್ಟು ನೋಡಿ ನೀರು ನಿಂತಿರುವಂಥದ್ದು ರೈಟ್ ಸೈಡಲ್ಲಿ. ಸೊ ಒಂದಷ್ಟು ಇದು ನನ್ನ ಪ್ರಕಾರ ರೋಡ್ ಆಗಿ ಒಂದು 2 ವರ್ಷ ಆಗ್ತಾ ಬಂತು. ಯಾಕೆಂದರೆ ನಾನು ಕಾಲೇಜಿಗೆ ಹೋಗುವಂಥ ಟೈಮಲ್ಲಿ ಆಗ್ತಾ ಇರುವಂಥದ್ದು ನೋಡಿ, ನೀವು ನೋಡ್ತಾ ಇರ್ಬೋದು ಹೊಂಡಗಳಾಗಿರುವಂಥದ್ದು ಮುಂದೆ ಮುಂದೆ ಸುಮಾರು ಇದೆ. ಸೊ ಈ ಒಂದು ರೋಡಲ್ಲಿ ಹೋಗುವಂತಹ ಬೈಕ್ ಆಗಿರ್ಬೋದು ಅಥವಾ ಆಟೋ ಆಗಿರ್ಬೋದು ಒಂದಷ್ಟು ನಿಧಾನವಾಗಿ ಹೋಗಬೇಕು ಅನ್ನುವಂಥದ್ದು. ನೋಡಿ ಇಲ್ಲಿ ಫುಲ್ಲು ನೀರು ನಿಂತಿರುವಂಥದ್ದು, ಈ ಹೊಂಡಗಳಲ್ಲಿ ನೀರು ನಿಂತಿರುವಂಥದ್ದು ನೀವು ನೋಡ್ತಾ ಇರ್ಬೋದು. ಮುಂದೆ ಏನು ಉಪ್ಪಿನಂಗಡಿ ಟು ಪುತ್ತೂರು ಆಗಿರ್ಬೋದು, ಪುತ್ತೂರು ಟು ಉಪ್ಪಿನಂಗಡಿ ಫುಲ್ ರೋಡು ಹೀಗೆ ಇರುವಂಥದ್ದು ನೀವು ನೋಡ್ಬೋದು ಮುಂದೆ ನೋಡಿ. ಇಲ್ಲಿಯೂ ಸಹ ಅಷ್ಟೇ ರೋಡ್ ಹೇಗಿದೆ ಅಂತ ನೋಡಿ, ಸ್ಥಿತಿಗತಿ ರೋಡಿನ ನೋಡಿ. ಇದರಲ್ಲಿ ಯಾವ ರೀತಿ ಹೋಗ್ಬೇಕನ್ನುವಂಥದ್ದು ಇರುವಂಥದ್ದು. ಇಲ್ಲಿ ನೋಡಿ, ಇದು ನನ್ನ ಪ್ರಕಾರ ಇದು 1 year ಬ್ಯಾಕ್ ಅಥವಾ ಇತ್ತೀಚೆಗೆ ಆಗಿರುವಂತಹ ಡಾಮರ್ ಆಗಿರ್ಬೋದು ಅಥವಾ ಕಾಮಗಾರಿ ಆಗಿರ್ಬೋದು. ಇದು ಇತ್ತೀಚೆಗೆ ಆಗಿರುವಂಥದ್ದು. ಬಿಸಿ ಬಿಸಿ ನೋಡಿ ಯಾವ ರೀತಿ ಹೋಗಿದೆ, ಎಲ್ಲವೂ ಹೋಗಿದೆ. ದೊಡ್ಡ ದೊಡ್ಡ ಗುಂಡಿ ಆಗಿರುವಂಥದ್ದು ನೀವು ಇಲ್ಲಿ ನೋಡ್ತಾ ಇರ್ಬೋದು. ಒಂದಷ್ಟು ನೀರು ನಿಂತಿರುವಂಥದ್ದು, ಮಣ್ಣಾಗಿರುವಂಥದ್ದು, ಕೆಸರಿರುವಂಥದ್ದು ಎಲ್ಲವಿದೆ ಡಾಮರಲ್ಲಿ. ಇದು ಐ ಥಿಂಕ್ ಆಫ್ ರೋಡ್ ಆಗಿರಬೇಕು. ನೋಡಿ ಯಾವ ರೀತಿ ಆಗಿದೆ ನೋಡಿ. ಇತ್ತೀಚೆಗೆ ಆಗಿರುವಂಥ ಇದು ಏನು ಕಾಮಗಾರಿ, ಇತ್ತೀಚೆಗೆ ಆಗಿರುವಂತಹ ಡಾಮರ್. ಬಟ್ ಎಲ್ಲವೂ ಹೋಗಿದೆ. ಇದು ಯಾವ ರೀತಿಯ ಒಂದಷ್ಟು ರೋಡ್ ವ್ಯವಸ್ಥೆ ಅಥವಾ ಕಾಮಗಾರಿ ಮಾಡಿದ್ದಾರೆ ಅಂತ ಅನ್ನುವಂಥದ್ದು ನಾವು ಯೋಚನೆ ಮಾಡಬೇಕಾಗಿರುವಂಥದ್ದು. ನೋಡಿ ಯಾವ ರೀತಿ ಗುಂಡಿಗಳಿವೆ ನೋಡಿ. ಅದು ವಿಡಿಯೋದಲ್ಲಿ ನೋಡಿದರೆ ಸಾಕಾಗಲ್ಲ, ಬಟ್ ಅದರಲ್ಲಿ ಒಮ್ಮೆ ಹೋಗ್ಬೇಕು ಆ ಗುಂಡಿ ಹಾಕಿಕೊಂಡು, ಆವಾಗ ಗೊತ್ತಾಗುತ್ತೆ ಯಾವ ರೀತಿ ಇರುತ್ತೆ ಎಲ್ಲ ಕಷ್ಟ. ನೋಡಿ ನೀವು ನೋಡ್ತಾ ಇರ್ಬೋದು ಇತ್ತೀಚೆಗೆ ಆಗಿರುವಂತಹ ಈ ಡಾಮರ್ ನೋಡಿ. ಇಲ್ಲಿ ನೋಡ್ತಾ ಇರ್ಬೋದು ನೀವು, ಇಲ್ಲಿ ಸ್ವಲ್ಪ ಕರೆಕ್ಟ್ ಇದೆ, ಇಲ್ಲಿ ಮತ್ತೆ ಗುಂಡಿ ಮುಂದೆ ಮುಂದೆ ಹೋಗುವಾಗ ಇದೆ ಇಷ್ಟೇ, ಏನೂ ಆಗಿಲ್ಲ ನೋಡಿ. ನೋಡ್ತಾ ಇರ್ಬೋದು ನೋಡಿ, ಇಲ್ಲಿ ಮತ್ತೆ ನೋಡಿ ಆ ನೀರು ನಿಂತಹ ಪ್ಲೇಸಸ್ ಇದೆಯಲ್ಲ, ಅದೆಲ್ಲ ದೊಡ್ಡ ಹೊಂಡ ಆಗಿರುವಂಥದ್ದು. ಒಂದು ವೇಳೆ ಅದಕ್ಕೆ ಬಿದ್ದರೆ ಮತ್ತೆ ಅದನ್ನು ಯಾರಾದರೂ ಎತ್ತಲಿಕ್ಕೆ ಬೇರೆಯವರೇ ಬರಬೇಕು ಅಷ್ಟೇ. ನೋಡಿ ಇಲ್ಲಿ ಇತ್ತೀಚೆಗೆ ಆಗಿರುವಂತಹ ಇದು ರೋಡ್. ಬಟ್ ಇಲ್ಲಿ ನೋಡಿ ಎಷ್ಟು ದೊಡ್ಡ ಗುಂಡಿ ಇದೆ. ಇಲ್ಲಿ ನೋಡಿ ಮಣ್ಣು ಎಲ್ಲ ಯಾವ ರೀತಿ ನಿಂತಿದೆ, ರಾಶಿ ಆಗಿದೆ. ಸೊ ಯಾರೂ ಇಲ್ಲ. ಐ ಥಿಂಕ್ ಇದು ಇಲ್ಲಿ ಡಾಮರ್ ಹಾಕಿಲ್ಲ, ಬಟ್ ಇಲ್ಲಿ ಏನು ಕಾಂಕ್ರೀಟ್ ಆಗಿರ್ಬೋದು ಅಥವಾ ಜಲ್ಲಿ ಮಿಕ್ಸ್ ಹಾಕಿರುವಂಥದ್ದು.
ಸೊ ಇಲ್ಲಿ ಒಂದಷ್ಟು ಹೊಂಡಗಳಾಗಿರುವಂಥದ್ದು. ಬಟ್ ಇಲ್ಲಿ ನನ್ನ ಪ್ರಕಾರ ಡಾಮರ್ ಹಾಕಿಲ್ಲ, ಯಾಕೆಂದರೆ ಇಲ್ಲಿಯೂ ಸಹ ಕಾಣ್ತಾ ಇಲ್ಲ. ಬಟ್ ಇಲ್ಲಿ ಜಲ್ಲಿಯೆಲ್ಲ ಹಾಕಿರುವಂಥದ್ದು, ಡಾಮರ್ಗಿಂತ ಮುಂಚೆ ಯಾವ ವ್ಯವಸ್ಥೆ ಇರುತ್ತೆ ಅದನ್ನೆಲ್ಲ ಹಾಕಿರುವಂಥದ್ದು. ಬಟ್ ಇಲ್ಲಿ ಯಾವ ರೀತಿ ಅದೆಲ್ಲ ಎಬ್ಬಿರುವಂಥದ್ದು, ಹೊಂಡಗಳಾಗಿರುವಂಥದ್ದು. ಇಲ್ಲಿ ಯಾವ ರೀತಿ ಪ್ರಯಾಣ ಮಾಡಬೇಕು ಅನ್ನುವಂಥದ್ದು ಅವರೇ ಆನ್ಸರ್ ಕೊಡಬೇಕಾಗಿರುವಂಥದ್ದು. ಒಂದಷ್ಟು ವಿಡಿಯೋನ ಶೇರ್ ಮಾಡಿ ಅನ್ನುವಂಥದ್ದು ನನ್ನ ಕೋರಿಕೆ. ಯಾಕೆಂದರೆ ಎಲ್ರಿಗೂ ಈ ಒಂದಷ್ಟು ಮಾತು ಗೊತ್ತಾಗಬೇಕು ಅನ್ನುವಂಥದ್ದು. ಸೊ ಶೇರ್ ಮಾಡಿ. ನೋಡಿದ್ರಲ್ಲ ಯಾವ ರೀತಿ ರೋಡ್ ಇದೆ, ಯಾವ ರೀತಿ ರೋಡಿನ ವ್ಯವಸ್ಥೆ ಇದೆ ಅಂತ. ಸೊ ಖಂಡಿತವಾಗಿಯೂ ಒಂದಷ್ಟು ಈ ವಿಡಿಯೋದಿಂದ ಯಾರಿಗಾದರೂ ಅಥವಾ ಈ ರೋಡ್ ವ್ಯವಸ್ಥೆ ಆಗಿರ್ಬೋದು ಸರಿ ಆಗ್ತದೆ ಅಂತ ನಾನು ಹೇಳ್ತಾ ಇಲ್ಲ, ಅಥವಾ ಅವರು ಈ ವಿಡಿಯೋನ ನೋಡ್ತಾರೆ ಎನ್ನುವಂಥದ್ದು ಸಹ ನಾನು ಹೇಳ್ತಾ ಇಲ್ಲ. ನಾನು ವಿಡಿಯೋ ಮಾಡಿರುವಂತಹ ಉದ್ದೇಶ ಇಷ್ಟೇ. ಒಂದಷ್ಟು ಬೈಕ್ ಸವಾರರಾಗಿರ್ಬೋದು, ಅಥವಾ ಒಂದಷ್ಟು ಆಟೋ ಚಾಲಕರಾಗಿರ್ಬೋದು, ಅಥವಾ ಒಂದಷ್ಟು ಪ್ರಯಾಣ ಮಾಡುವಂತಹ ಪ್ರಯಾಣಿಕರಿಗೆ ಒಂದಷ್ಟು ವಿಡಿಯೋ ಹೆಲ್ಪ್ ಆಗಲಿ. ಯಾಕೆಂದರೆ ಒಂದಷ್ಟು ನಿಧಾನವಾಗಿ ಹೋಗಿ ಪುತ್ತೂರಿಂದ ಉಪ್ಪಿನಂಗಡಿಗೆ ಆಗಿರ್ಬೋದು, ಅಥವಾ ಉಪ್ಪಿನಂಗಡಿಯಿಂದ ಪುತ್ತೂರಿಗೆ ಒಂದಷ್ಟು ನಿಧಾನವಾಗಿ ಚಲಿಸಿ. ಯಾಕೆಂದರೆ ನಿಮ್ಮ ಒಂದಷ್ಟು ಪ್ರಾಣ ನಿಮ್ಮ ಕೈಯಲ್ಲಿರುವಂಥದ್ದು. ಸೊ ಆ ದೊಡ್ಡ ದೊಡ್ಡ ಹೊಂಡಗಳಿಗೆ ಬಿದ್ದರೆ ಬೈಕ್ ಆಗಿರ್ಬೋದು, ಕಾರ್ ಆಗಿರ್ಬೋದು, ಅಥವಾ ಒಬ್ಬ ನಾವು ಮನುಷ್ಯರಾಗಿರ್ಬೋದು, ಒಂದಷ್ಟು ನಮ್ಮನ್ನು ನಾವು ಕಳೆದುಕೊಳ್ಳುವಂತಹ ಒಂದು ಸ್ಥಿತಿಗತಿ ಮುಂದೆ ಇರುವಂಥದ್ದು. ಸೊ ಹಾಗಾಗಿ ರೋಡು ಕ್ಲೀನ್ ಇದೆ ಅಥವಾ ರೋಡಲ್ಲಿ ನೀರು ತುಂಬಿದೆ, ಸೊ ಆ ರೋಡು ಕ್ಲೀನ್ ಇರ್ಬೋದು ಅಂತ ನೇರವಾಗಿ ಹೋಗಬೇಡಿ. ಯಾಕೆಂದರೆ ಆ ನೀರು ಆ ಹೊಂಡ ಇರುವಂಥದ್ದು, ಆ ಹೊಂಡದಲ್ಲಿ ನೀರು ಫುಲ್ಲಾಗಿ ತುಂಬಿರುವಂಥದ್ದು. ಸೊ ಹಾಗಾಗಿ ಒಂದಷ್ಟು ನಿಧಾನವಾಗಿ ಚಲಿಸಿ ಎಂಬಂತಹ ಮಾತನ್ನು ಹೇಳುತ್ತಾ, ಅದರ ಜೊತೆಗೆ ವಿಡಿಯೋ ಯಾರು ನೋಡಲ್ಲ ದೊಡ್ಡ ದೊಡ್ಡವರು, ಬಟ್ ನೋಡಿದರೆ ಖಂಡಿತವಾಗಿಯೂ ಈ ಒಂದು ರೋಡಿನ ವ್ಯವಸ್ಥೆಯನ್ನು ಸರಿ ಮಾಡಿ. ಯಾಕೆಂದರೆ ತುಂಬ ವರ್ಷದಿಂದ ಕಾಮಗಾರಿ ಪ್ರಗತಿಯಲ್ಲಿರುವಂಥದ್ದು, ಬಟ್ ಇವತ್ತಿಗೂ ಅದು ಸಂಪೂರ್ಣವಾಗಿಲ್ಲ. ಕೆಲವೊಂದು ಭಾಗದಲ್ಲಿ ಕಾಮಗಾರಿ ಸಂಪೂರ್ಣವಾಗಿದ್ದರೂ ಅದು ಮತ್ತೆ ಅದೇ ರೀತಿ ಅದೇ ಸ್ಥಿತಿಗತಿಗೆ ಬಂದಿರುವಂಥದ್ದು. ಮುಂಚೆ ಯಾವ ರೀತಿ ಇತ್ತು ಅದೇ ಸ್ಥಿತಿಗತಿಗೆ ಬಂದಿರುವಂಥದ್ದು. ಅದು ಯಾವ ರೀತಿಯ ಕ್ವಾಲಿಟಿ ಡಾಮರೀಕರಣ ಅಥವಾ ಕಾಮಗಾರಿ ಅಂತ ನಮಗೆ ಗೊತ್ತಿಲ್ಲ. ಸೊ ಫೈನಲಿಯಾಗಿ ಒಂದಷ್ಟು ನಿಧಾನವಾಗಿ ಚಲಿಸಿ ಎಂಬಂಥ ಮಾತನ್ನು ಹೇಳುತ್ತಾ, ಎಲ್ರಿಗೂ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಸಬ್ಸ್ಕ್ರೈಬ್ ಮಾಡಿ.